ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಕಾವ್ಯ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ಟಾಪಿಕ್ ಬಂದು ಮನೆಯ ಹೋಮ್ ಟೂರು. ಇದು ಯಾವ ರೀತಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಮತ್ತು ಯಾವ ರೀತಿ ಇಂಟೀರಿಯರ್ ಡಿಸೈನ್ಸ್ ವರ್ಕ್ನ ಮಾಡಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನೀವೇನಾದರೂ ಮನೆಯನ್ನು ಕನ್ಸ್ಟ್ರಕ್ಷನ್ ಮಾಡಬೇಕು ಇಲ್ಲ ಇಂಟೀರಿಯರ್ ಡಿಸೈನ್ಸ್ ವರ್ಕ್ಸ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ಇವರ ನಂಬರ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ, ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇದು ಒಂದು 30-40 ಸೈಟಲ್ಲಿ ಕನ್ಸ್ಟ್ರಕ್ಷನ್ ಆಗಿರುವಂತಹ ಇಂಡಿಪೆಂಡೆಂಟ್ ಡೂಪ್ಲೆಕ್ಸ್ ಹೌಸ್ ಆಗಿದೆ. ಬನ್ನಿ ಮನೆ ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಬರೋಣ. ಇದು ಮನೆಯ ಎಂಟ್ರೆನ್ಸ್. ನೆಕ್ಸ್ಟ್ ಮೇನ್ ಡೋರಿಗೆ ಇವರು ಟೀಕ್ವುಡ್ ಡೋರ್ನ ಯೂಸ್ ಮಾಡಿದ್ದಾರೆ. ಪಿಒಪಿಗೆಲ್ಲ ಲೈಟಿಂಗ್ಸ್ನ ಯೂಸ್ ಮಾಡಿದ್ದಾರೆ. ಆನಂತರ ನೆಕ್ಸ್ಟ್ ಇಲ್ಲಿ ಲಿವಿಂಗ್ ಏರಿಯಾದಲ್ಲಿ ಇಲ್ಲಿ ನಾವು 2x6 ಇರುವಂತಹ ವೆಟ್ರಿಫೈಡ್ ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ಇದು ನೋಡ್ಲಿಕ್ಕೆ ಮಾರ್ಬಲ್ಸ್ ತರ ಕಾಣುತ್ತೆ, ಬಟ್ ಇದು ಟೈಲ್ಸ್ ತುಂಬಾ ಥಿಕ್ ಅಂಡ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ನೆಕ್ಸ್ಟ್ ಟಿವಿ ಯೂನಿಟ್ ಅಂತೂ ತುಂಬಾ ಎಕ್ಸಲೆಂಟ್ ಆಗಿದೆ ಅಂತಾನೆ ಹೇಳ್ಬೋದು. ಏನಕ್ಕೆ ಅಂದ್ರೆ ಇದು ಆ ಕಡೆ ರೈಟ್ ಅಂಡ್ ಲೆಫ್ಟ್ ಅಲ್ಲಿ WPC ವರ್ಕ್ ನ ಯೂಸ್ ಮಾಡಿ ಲೈಟಿಂಗ್ಸ್ ನ ಕೊಟ್ಟಿದ್ದಾರೆ. ಒಂದು ಗ್ರ್ಯಾಂಡ್ ಲುಕ್ ಕಾಣುತ್ತಾ ಇದೆ. ನೆಕ್ಸ್ಟ್ ಬಂದು ಇದು ಲಿವಿಂಗ್ ಏರಿಯಾ ಆಯ್ತು. ನೆಕ್ಸ್ಟ್ ಇದು ಫ್ಯಾನ್ ಯೂನಿಟ್ ಅಲ್ಲೂ ಕೂಡ ಎಲ್ಲ ಲೈಟಿಂಗ್ಸ್ ಎಲ್ಲ ಕೊಟ್ಟಿದ್ದಾರೆ WPC ವರ್ಕ್ ಅಲ್ಲಿ. ನೆಕ್ಸ್ಟ್ ಕಿಚನ್ ಓವರ್ ಹೆಡ್ ಏರಿಯಾ ರಿಫ್ಲೆಕ್ಸ್ ಗ್ಲಾಸ್ ಫಿನಿಶಿಂಗ್ ವರ್ಕ್ಸ್, ಆಕ್ರಿಲಿಕ್ ಲಾಕ್ಸ್ನ ಯೂಸ್ ಮಾಡಿದ್ದಾರೆ. ನೆಕ್ಸ್ಟ್ ಬಂದು ಆಟೋಮೆಟಿಕ್ ಮ್ಯಾಜಿಕ್ ಕಾರ್ನರು. ಇದೊಂದು ಸ್ಟೋರ್ ರೂಮ್ ಇದೆ, ಏನಾದರೂ ದಿನಸಿ ಐಟಮ್ಸ್ ಏನಾದರೂ ಸ್ಟೋರ್ ಮಾಡಲಿಕ್ಕೆ ಅಂತ ಹೇಳಿ ಸ್ಟೋರ್ ರೂಮ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ವಾಡ್ ಸಿಂಕ್ನ ಯೂಸ್ ಮಾಡಿದ್ದಾರೆ. ಸ್ಟೋನ್ ವಿತ್ ಫೈಬರ್ ಮಿಕ್ಸ್ ಇರುತ್ತೆ ಅದು. ನೆಕ್ಸ್ಟ್ ಇಲ್ಲಿ ಒಂದು ಚಿಮ್ನಿ ಕೊಟ್ಟಿದ್ದು, ಆನಂತರ ಯುಟಿಲಿಟಿ ಏರಿಯಾಗೆ ಸ್ಪೇಸ್ ಕೊಟ್ಟಿದ್ದಾರೆ. ಇಷ್ಟು ಕಿಚನ್ನು. ನೆಕ್ಸ್ಟ್ ಇಲ್ಲೊಂದು ಟಾಲ್ ಯೂನಿಟ್ ಕೊಟ್ಟಿದ್ದಾರೆ, ಏನಾದರೂ ಬಾಕ್ಸಸ್ ಇಲ್ಲ ಡಬ್ಬಿಗಳೇನಾದರೂ ಇಟ್ಕೊಳ್ಳಿಕ್ಕೆ ಅಂತ ಹೇಳಿ. ಅದು ಕೂಡ ಲೈಟಿಂಗ್ಸ್ ಆಗಿ ಮಾಡಿದ್ದು. ಟಾಲ್ ಯೂನಿಟ್ ತುಂಬ ಚೆನ್ನಾಗಿ ಕಾಣುತ್ತೆ ಆ್ಯಕ್ಚುಲಿ ಕಿಚನ್ಗೆ. ನೆಕ್ಸ್ಟ್ ಹೋಗೋಣ ನಾವು. ಇದು ಡೈನಿಂಗ್ ಹಾಲು. ಡೈನಿಂಗ್ ಹಾಲಲ್ಲೂ ಕೂಡ ಒಂದು ಮಿರರ್ ಇದ್ದು ಸಿಂಕ್ ಇದೆ. ನೆಕ್ಸ್ಟು ಇಲ್ಲಿ ಅದಕ್ಕೂ ಕೂಡ ಸೀಲಿಂಗಿಗೆ ಲೈಟ್ ಕೊಟ್ಟಿದ್ದಾರೆ. ನೆಕ್ಸ್ಟು ಇಲ್ಲೊಂದು ಟಾಯ್ಲೆಟ್ ಇರುವಂಥದ್ದು. ಟಾಯ್ಲೆಟ್ ಅಲ್ಲಿ 2 ಕಲರ್ಸ್ ಆಗಿ ಟೈಲ್ಸ್ನ ಯೂಸ್ ಮಾಡಿದ್ದಾರೆ ಗೋಡೆಗೆ, ಬ್ಲ್ಯಾಕ್ ವಿತ್ ವೈಟ್. ನೋಡ್ತಾ ಇದ್ದೀರಾ, ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಕಲರು. ನೆಕ್ಸ್ಟ್ ಹಾಲಲ್ಲಿ ಒಂದು ಬೆಡ್ರೂಮ್ ಇರುವಂಥದ್ದು. ಇದಕ್ಕೆ ಲ್ಯಾಮಿನೇಟ್ ಡೋರ್ನ ಯೂಸ್ ಮಾಡಿದ್ದಾರೆ. ನೆಕ್ಸ್ಟು POPಗೆಲ್ಲ ಫ್ಯಾನ್ ಯೂನಿಟಲ್ಲಿ 2 ಕಲರ್ಸ್ ಆಗಿ ಕೊಟ್ಟಿದ್ದಾರೆ. ನೋಡಿ ತುಂಬ ಚೆನ್ನಾಗಿ ಕಾಣುತ್ತೆ ಫ್ಯಾನ್ ಯೂನಿಟಲ್ಲಿ. ನೆಕ್ಸ್ಟು ಒಂದು ವಿಂಡೋ ಬಂದಿದೆ ಈ ರೂಮಲ್ಲಿ. ಆಮೇಲೆ ಎಲ್ಲದಕ್ಕೂ ಸ್ಲೈಡಿಂಗ್ ವಾರ್ಡ್ರೋಬ್ನ ಕೊಟ್ಟಿದ್ದಾರೆ. ಫುಲ್ ವೈಟಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟು ಒಂದು ಡ್ರೆಸ್ಸಿಂಗ್ ಟೇಬಲ್ ಇದೆ. ಇಷ್ಟು ಒಂದು ಬೆಡ್ರೂಮು ವಿತ್ ಒಂದು ಟಾಯ್ಲೆಟ್ ಇರೋವಂಥದ್ದು ಹಾಲಲ್ಲಿ. ಹಾಲ್ ಅಂತೂ ತುಂಬ ಸ್ಪೇಷಿಯಸ್ ಆಗಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದು ಇದು ದೇವ್ರ ಮನೆ. ದೇವ್ರ ಮನೆಯೂ ಕೂಡ ಇದು ವೆನೆಗರಲ್ಲಿ ಯೂಸ್ ಮಾಡಿರೋವಂಥದ್ದು. ಇದು ಗ್ಲಾಸು. ಹಿಂದೆ ಬ್ಯಾಕ್ ಗ್ರೌಂಡಿಗೆ ಲೈಟಿಂಗ್ಸ್ನ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಸೀಲಿಂಗಿಗೆ ಲೈಟಿಂಗ್ಸ್ನ ಕೊಟ್ಟಿದ್ದಾರೆ. ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಆ್ಯಕ್ಚುಲಿ ನಮ್ಮ ಮನೆಗೆ ಹೈಲೈಟ್ ಅಂತ ಅಂದರೆ ದೇವ್ರ ಮನೆಯೇ ತುಂಬ ಹಾಲಿಗೆ ಹೈಲೈಟಾಗಿ ಕಾಣುತ್ತೆ. ನೆಕ್ಸ್ಟು ನಾವು ಇವಾಗ ಫಸ್ಟ್ ಫ್ಲೋರ್ ನೋಡಿದ್ವಿ, ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ನೋಡಿ ಎಲ್ಲ ಎಡ್ಜಲ್ಲೂ ಕೂಡ ಲೈಟಿಂಗ್ಸ್ನ ಕೊಟ್ಟಿದ್ದಾರೆ. ಸೆನ್ಸರ್ ಲೈಟಿಂಗ್ಸ್ನ ಯೂಸ್ ಮಾಡಿರೋವಂಥದ್ದು. ಇದು ಬಂದು ಬ್ಲ್ಯಾಕ್ ಗ್ಯಾಲಕ್ಸಿ. ಫಸ್ಟ್ ಫ್ಲೋರ್ ಆಯಿತು. ಆನಂತರ ಸೆಕೆಂಡ್ ಫ್ಲೋರಲ್ಲೂ ಕೂಡ 2 BHK ಇರುವಂಥದ್ದು, ಮತ್ತು ಒಂದು ಬಾಲ್ಕನಿ ಇದೆ. ನೆಕ್ಸ್ಟ್ ಇದು ಫ್ಯಾಮಿಲಿ ಫೋಟೋ ಫ್ರೇಮ್ಗೆ ಅಂತ ಹೇಳಿ ಲೈಟಿಂಗ್ಸ್ ಕೊಟ್ಟಿರೋವಂಥದ್ದು. ಸೆಕೆಂಡ್ ಫ್ಲೋರಲ್ಲಿ ಸೀಲಿಂಗಿಗೂ ಕೂಡ ಲೈಟಿಂಗ್ ಕೊಟ್ಟಿದ್ದಾರೆ. ಇಲ್ಲೊಂದು ಚಿಕ್ಕದಾಗಿ ಲಿವಿಂಗ್ ಹಾಲ್ ಕೊಟ್ಟಿರುವಂಥದ್ದು.
ಅಂದ್ರೆ ವಿತ್ ಬಾಲ್ಕನಿ ಕೂಡ ಇದೆ, ಮತ್ತೆ ಟಿವಿ ಯೂನಿಟ್ ಕೂಡ ಇದೆ. ನೆಕ್ಸ್ಟ್ ಇಲ್ಲಿ ಏನಾದ್ರು ಯಾರಾದ್ರೂ ಕೆಳಗಡೆ ಬಂದ್ರು ಕೂಡ ಇಲ್ಲಿಂದಾನೇ ನಾವು ನೋಡ್ಬೋದು. ಒಂದು ಲಿವಿಂಗ್ ಹಾಲ್ ವಿತ್ ಟಿವಿ ಯೂನಿಟ್ ಕೊಟ್ಟಿದ್ದಾರೆ. ಆ ನಂತರ ನೆಕ್ಸ್ಟ್ ಒಂದು ಬಾಲ್ಕನಿ ಇದೆ. ಇದು ಬಂದು 6x3 ಇರುವಂತಹ ಬಾಲ್ಕನಿ, ಅಂದ್ರೆ ಉದ್ದ ಬಂದು 6 ಅಡಿ ಇದೆ, ಅಗಲ ಬಂದು 3 ಅಡಿ ಇದೆ. ನೆಕ್ಸ್ಟ್ ನಾವು ಇಲ್ಲಿ ಸೆಕೆಂಡ್ ಬೆಡ್ರೂಮ್ಗೆ ಹೋಗೋಣ. ಇದರಲ್ಲಿ ಡ್ರೆಸ್ಸಿಂಗ್ ಯೂನಿಟ್ ಅಲ್ಲಿ ಬಂದು ಲೈಟಿಂಗ್ಸ್ ನ ಕೊಟ್ಟಿದ್ದಾರೆ WPC ವರ್ಕ್ ಅಲ್ಲಿ. ನಂತರ ಅಟ್ಯಾಚ್ ಬೆಡ್ ಇದೆ, ನೆಕ್ಸ್ಟ್ ಅಟ್ಯಾಚ್ ಟಾಯ್ಲೆಟ್ ಇದೆ. ನೆಕ್ಸ್ಟ್ ಆಲ್ಮೋಸ್ಟ್ POP ಗೆಲ್ಲ ಲೈಟಿಂಗ್ಸ್ ನ ಯೂಸ್ ಮಾಡಿದ್ದಾರೆ. ವಾಶ್ರೂಮ್ ಅಲ್ಲಿ ಬಂದು 2 ಕಲರ್ಸ್ ಆಗಿ ಟೈಲ್ಸ್ ನ ಕೊಟ್ಟಿದ್ದಾರೆ ಗೋಡೆಗೆ. ನೆಕ್ಸ್ಟ್ ಇದು ಥರ್ಡ್ ಬೆಡ್ರೂಮು. ಎಲ್ಲ ಬೆಡ್ರೂಮ್ಗೂ ಕೂಡ ಇವರು ಲ್ಯಾಮಿನೇಟ್ ಡೋರ್ ನ ಯೂಸ್ ಮಾಡಿದ್ದಾರೆ. ನೆಕ್ಸ್ಟ್ ಸ್ಲೈಡಿಂಗ್ ವಾರ್ಡ್ರೋಬ್ ನ ಕೊಟ್ಟಿದ್ದಾರೆ. ಇದೊಂಥರ ಡಿಫ್ರೆಂಟ್ ಕಾಣುತ್ತೆ ಈ ವಾರ್ಡ್ರೋಬ್. ಮತ್ತೆ ಇದಕ್ಕೂ ಅಷ್ಟೇ ಸೀಲಿಂಗಿಗೆಲ್ಲ ಲೈಟಿಂಗ್ಸ್ ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದಕ್ಕೂ ಕೂಡ ಅಟ್ಯಾಚ್ ಬೆಡ್ ಇದೆ, ನೆಕ್ಸ್ಟ್ ವಿತ್ ಟಾಯ್ಲೆಟ್ ಇರುವಂತದ್ದು. ನೆಕ್ಸ್ಟ್ ಮೇಲೆ ಹೋಗೋಣ. ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಆಯ್ತು. ನೆಕ್ಸ್ಟ್ ಥರ್ಡ್ ಫ್ಲೋರ್ ನಾವು ಹೋಗ್ತಾ ಇದೀವಿ. ನೋಡಿ ಇಲ್ಲಿ ಒಂದೊಂದು ಸ್ಟೆಪ್ ಇಡ್ತಿದಂಗೆ ಯಾವ ರೀತಿ ಸೆನ್ಸರ್ ಲೈಟ್ ಆನ್ ಆಗ್ತಿದೆ ಅಂತ ಹೇಳಿ ತುಂಬಾ ಚೆನ್ನಾಗಿ ಕಾಣುತ್ತೆ, ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಮನೆಗೆ ಈ ತರ ಲೈಟಿಂಗ್ಸ್ ಎಲ್ಲ. ನೆಕ್ಸ್ಟ್ ಇದು ನಾವು ಇವಾಗ ನೋಡಿದ್ವಲ್ಲ, ಅದು ಸ್ಕೈ ಲೈಟ್ ಅಲ್ಲಿ ಹ್ಯಾಂಗಿಂಗ್ ಮಾಡಿರುವಂತಹ ಲೈಟಿಂಗ್ಸ್. ಇದು ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇದು ಸ್ಕೈ ಲೈಟ್ ಅಲ್ಲಿ ಹ್ಯಾಂಗಿಂಗ್ ಮಾಡಿರುವಂತಹ ಲೈಟಿಂಗು. ಆಕ್ಚುಲಿ ಮನೆಗೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣೋದೇ ಈ ತರ ಲೈಟಿಂಗ್ಸು. ಇದು 4 BHK ಇರುವಂತಹ ಒಂದು ಡುಪ್ಲೆಕ್ಸ್ ಹೌಸ್. ಇದು ಲಾಸ್ಟ್ ಬೆಡ್ರೂಮ್ ಇರುವಂತದ್ದು ಮೇಲ್ಗಡೆ ಥರ್ಡ್ ಫ್ಲೋರ್ ಅಲ್ಲಿ. ಇದಕ್ಕೂ ಕೂಡ ಇಲ್ಲಿ ಇವರು ಲ್ಯಾಮಿನೇಟ್ ಡೋರ್ ನ ಯೂಸ್ ಮಾಡಿದ್ದು. ನೆಕ್ಸ್ಟ್ ವಿತ್ ಅಟ್ಯಾಚ್ ಬೆಡ್ ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಾರ್ಮಲ್ ಆಗಿ ಸ್ಲೈಡಿಂಗ್ ವಾರ್ಡ್ರೋಬ್ ನ ಯೂಸ್ ಮಾಡಿದ್ದಾರೆ. ಆ ನಂತರ ಫೈನಲಿ ಕಂಪ್ಲೀಟ್ ಆಗಿ ಮನೆ ಮುಗೀತು. ನೋಡಿದ್ರಲ್ಲ ಗೈಸ್, ಯಾವ ರೀತಿ ಮನೆ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಮತ್ತು ಇಂಟೀರಿಯರ್ ಮಾಡಿದ್ದಾರೆ ಅಂತ ಹೇಳಿ. ನೀವು ಕೂಡ ಮನೆ ಕಟ್ಸೋ ಪ್ಲಾನ್ ಇದ್ರೆ, ಇಲ್ಲ ಮನೆಗೆ ಇಂಟೀರಿಯರ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ರೆ, ಇವ್ರ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಮತ್ತೆ ಇದೇ ರೀತಿ ಇವ್ರ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ದಯವಿಟ್ಟು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್. ಹೀಗೆ ನನ್ನ ವಿಡಿಯೋಸ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ.